35,000 ಸ್ಯಾಂಟ್ರೋ ಕೊಡ್ತೀನಿ. 35,000ಕ್ಕೆ ಸ್ಯಾಂಟ್ರೋ ಸಿಗುತ್ತೆ. 50,000 ಕೊಡಿ ಲೋನ್ ಮಾಡ್ಕೊಡೋಣ. 75,000ಕ್ಕೆ ನೋಡಿ 24 ಮಾಡಲು ಜಸ್ಟ್ 4,000 ಓಡಿರೋದು. ಶೋರೂಮ್ ಹೋಗ್ತೀನಿ 1.5 ಲಕ್ಷ ಕಡಿಮೆ ಇಲ್ಲ ಸರ್. ಹೊಂಡಾ ಸಿಟಿ ಬರೀ 50,000 ಕೊಡಿ ಲೋನ್ ಮಾಡ್ಕೊಡ್ತೀನಿ. ನೋಡಿ ಡೀಸೆಲ್ ವೇರಿಯಂಟ್ ಇನೋವಾ ಜಸ್ಟ್ 6,70,000 ರೂಪಾಯಿಗೆ 11 ಮಾಡಲ್ ಆಗುತ್ತೆ. ಅದರಲ್ಲೂ ನಿಮ್ಗೆ ಸರ್ ಈ ಗಾಡಿ ಬರೀ 1 ಲಕ್ಷ ತಗೊಂಡು ಬನ್ನಿ. ಅದರಲ್ಲೂ CNG ವೆಹಿಕಲ್ ಸರ್. ಇದು 7 ಸೀಟರ್ ಗಾಡಿ. ಇದು 75,000, ಇದು 75,000. ಸರ್ ಬರೀ 50,000 ತಗೊಂಡ್ ಬನ್ನಿ. 50,000 ಡೌನ್ ಪೇಮೆಂಟ್ ಶಿಫ್ಟ್ ಕೊಡ್ತೀನಿ ಸರ್. ಟಾಟಾ ಟಿಯಾಗೋ 50,000 ಕೊಡಿ ಸಾಕು ಲೋನ್ ಮಾಡ್ಕೊಡ್ತೀನಿ ಸರ್. ಕ್ರೆಟಾ ಬರೀ 30,000 ಕೊಡ್ಲಿ ಲೋನ್ ಮಾಡ್ಕೊಡ್ತೀನಿ. 2015 ಮಾಡಲ್ ಪಲ್ಸರ್ 180 ಜಸ್ಟ್ 45,000 ಸಿಗ್ತಾ ಇದೆ ನೋಡಿ ಸರ್. ಟಾಟಾ ಟಿಯಾಗೋ ಬರೀ 30,000 ಕೊಡಿ ಲೋನ್ ಮಾಡ್ಕೊಡ್ತೀನಿ. ಇದು ಸರ್ 50,000 ಕೊಡಿ ಲೋನ್ ಮಾಡ್ಕೊಡ್ತೀನಿ. ನೋಡಿ ಸಿಂಗಲ್ ಓನರ್ ಜಸ್ಟ್ 4,65,000 ಆಗ್ತಾ ಇದೆ. ಅದರಲ್ಲೂ ಡೀಸೆಲ್ ಹೋಂಡಾ ಸಿಟಿ ಜಸ್ಟ್ 2.5 ಲಕ್ಷಕ್ಕೆ ಇನೋವಾ ಸಿಗ್ತಾ ಇದೆ ನೋಡಿ. ಮಹಾಪ್ರಭು ನೀವೇನಿಲ್ಲಿ ಇದು 2024 ಮಾಡಲ್ ಜಸ್ಟ್ 60,000 ಸಿಗ್ತಾ ಇದೆ. ಶೋರೂಮ್ ಹಿಸ್ಟ್ರಿ ಗಾಡಿ. ಸಬ್ವೂಫರ್ ಆಂಪ್ಲಿಫೈರ್ ಎಲ್ಲ ಇರ್ತಕ್ಕಂಥ ವೆಹಿಕಲ್. ಅದರಲ್ಲೂ ಸೋನಿ ಇದು ಇದೆ ನೋಡಿ. ಸ್ಪೋರ್ಟ್ಸ್ ಆಪ್ಷನಲ್ ಗಾಡಿ, ಸಿಂಗಲ್ ಓನರ್ ಗಾಡಿ. ಮಾಡಿಫೈ ಅಂದ ತಕ್ಷಣ 4 ಓನರ್ 5 ಓನರ್ ಗಾಡಿ ಅಲ್ಲ, ಸಿಂಗಲ್ ಓನರ್ ಗಾಡಿ. ನೋಡಿ ಕ್ರೇಜಿ ಹೆಡ್ಲೈಟ್ ಇದೆ. ಸ್ಯಾಂಟ್ರೋ ಜಸ್ಟ್ 1,20,000 ರೂಪಾಯಿ ಕೊಡ್ತಾ ಇದೆ ನೋಡಿ. ಈ ಎಂಟಾರ್ಕ್ ಜಸ್ಟ್ 75,000 ರೂಪಾಯಿ ಸಿಗ್ತಾ ಇದೆ. ಅದ್ರಲ್ಲೂ 23 ಮಾಡಲು. ಆಕ್ಟಿವಾ ಯಾರಾದ್ರೂ ಹುಡುಕ್ತಾ ಇದೀರಾ ಜಸ್ಟ್ 75,000 ರೂಪಾಯಿಗೆ 23 ಮಾಡಲ್ ಸಿಗ್ತಾ ಇದೆ. ಬೈಕ್ ಫ್ರೀ ಸಿಗ್ತಾ ಇದೆ ನೋಡಿ ಈ ಗಾಡಿಗೆ. ಅದರಲ್ಲೂ ಸಿಂಗಲ್ ಇಟಿಯೋ ಸ್ಲೀವಾ ಸಿಗ್ತಾ ಇದೆ ನೋಡಿ 3,60,000 ರೂಪಾಯಿಗೆ. ಪ್ರೈಸ್ ಅಷ್ಟೇ ಸರ್. 3,60,000 ಕೊಟ್ಬಿಡ್ತೀನಿ. 4,70,000 ಕೊಡ್ತೀನಿ ನೋಡಿ. 4x4 ಮಾಡಲು. ಅದರಲ್ಲೂ ಸಿಂಗಲ್ ಓನರ್. ಯುಗಾದಿ ಆಫರ್. ಯಾವುದೇ ಗಾಡಿ ತಗೊಳ್ಳಿ ಫುಲ್ ಟ್ಯಾಂಕ್ ಪೆಟ್ರೋಲ್ ಡೀಸೆಲ್ ಟ್ರಾನ್ಸ್ಫರ್ ಎಲ್ಲ ಫ್ರೀ. ಟ್ರಾನ್ಸ್ಫರ್ ಫ್ರೀ, ಫ್ಯೂಲ್ ಫ್ರೀ. 2021 ಮಾಡಲು 220F ಜಸ್ಟ್ 80,000 ಕೊಡ್ತಾ ಇದೆ ನೋಡಿ. ಈ ಗಾಡಿ 2024 ಮಾಡಲ್ ಜಸ್ಟ್ 60,000 ಸಿಗ್ತಾ ಇದೆ ನೋಡಿ. ಸರ್ ಈ ಗಾಡಿ ಬೇಕಂದ್ರೆ ಬರೀ 30,000 ಡೌನ್ ಪೇಮೆಂಟ್ ಮಾಡ್ಲಿಕ್ಕೆ ಕೊಡೋಣ ಸರ್. 1 ಲಕ್ಷ ಕೊಡಿ ಇನೋವಾ ಕ್ರಿಸ್ಟಾ ಲೋನ್ ಮಾಡ್ಕೊಡೋಣ. ಫ್ರೀ ಆಗಿ 2 ವೀಲರ್ ಕೊಡೋಣ ಸರ್. ಅದ್ರಲ್ಲೂ ಯಾವ್ದೋ ಲೋ ಮಾಡಲು ಬೈಕ್ ಅಲ್ಲ ಸರ್. 2020 ಮಾಡಲು CB ಶೈನೆ ಕೊಡ್ತಾ ಇದೀನಿ. 2020 ಮಾಡಲ್ ಸಿಗುತ್ತಾ ಬೈಕು ಸರ್? ವರ್ಣ 70,000 ತಗೊಂಡ್ಬನ್ನಿ ಲೋನ್ ಮಾಡ್ಕೊಡೋಣ ಸರ್. ನೆಕ್ಸಾನ್ 50,000 ಕೊಡಿ ಆಲ್ ಓವರ್ ಕರ್ನಾಟಕ ಲೋನ್ ಮಾಡೋಣ ಸರ್. ಗ್ರಾಂಡ್ ಐಟನ್ 70,000 ತಗೊಂಡ್ಬನ್ನಿ ಲೋನ್ ಮಾಡ್ಕೊಟ್ಬಿಡ್ತೀನಿ ಸರ್. ನೋಡ್ಬೋದು 299ಗೆ ಕಾರ್ ವಾಶ್ ಯಾರು ಮಾಡಲ್ಲ. ಹಲೋ ಹಲೋ. ಈ ಗಾಡಿ ತಗೊಂಡ್ರೆ ನಾಯಿ ಮರಿ ಫ್ರೀ. 2,70,000 ಕೊಡ್ತೀನಿ. 2,70,000 2,70,000 ಫೈನಲ್. ಅದ್ರಲ್ಲಿ 15 ಮಾಡಲು. 15 ಮಾಡಲ್ ಲೋನ್ 2.5 ಲಕ್ಷ ಆಗುತ್ತೆ. 4,60,000 2018 ಮಾಡಲು ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ. 4,60,000 ಅದರಲ್ಲೂ ಡೀಸೆಲ್ ಟಾಟಾ ಟಿಯಾಗೋ ಸಿಂಗಲ್ ಓನರ್. ಫೈನಲ್ 4,75,000 ಕೊಡ್ತೀನಿ. 4,75,000 2020 ಮಾಡಲ್ ಟಿಯಾಗೋ ಮಾಡ್ಕೊಡ್ತೀನಿ. ಸಿಂಗಲ್ ಓನರ್ ಇಗ್ನಿಸರ್ 2017 ಮಾಡಲ್ 60,000 ಚಿಲ್ಲರೆ ಓಡಿದೆ. ಪ್ರೈಸ್ 4.5 ಲಕ್ಷ ಕೊಡ್ತೀನಿ. 4.5 ಲಕ್ಷಕ್ಕೆ 17 ಮಾಡಲ್ ಸಿಂಗಲ್ ಓನರ್ ಇಗ್ನಿಸ್ i20 ಅಷ್ಟ ಕಡಿಮೆ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀನಿ. 23-24 ಮೈಲೇಜ್ ಬರುತ್ತೆ. ಈ ಗಾಡಿ 2,85,000 ಕೊಡ್ತೀನಿ. 2,85,000 ಅದರಲ್ಲೂ ಡೀಸೆಲ್ ಟಾಪ್ ಎಂಡ್ ವೆಹಿಕಲ್. ಅದರಲ್ಲೂ 3,10,000 ಅದರಲ್ಲೂ ಡೀಸೆಲ್ ಗ್ರ್ಯಾಂಡ್ ಐಟನ್ 13 ಮಾಡಲ್ ಡೀಸೆಲ್ 7,75,000 ಕೊಡ್ತೀನಿ. ಚಾಲೆಂಜ್ ಪ್ರೈಸ್ 7,75,000 ರೂಪಾಯಿಗೆ ಅಪ್ಲೈ ರೇಟ್ ನೋಡಿ. 18 ಮಾಡಲ್ ಅದರಲ್ಲೂ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರಾ ಸೂಪರ್ ನೋಡಿ. 2018 ಮಾಡಲ್ ಇದೆ. 18 ಮಾಡಲ್ ಇದು. ಹೌದು ಸರ್. ಯುಗಾದಿ ಆಫರ್ 6,25,000 ಕೊಟ್ಬಿಡ್ತೀನಿ. 6,25,000 ರೂಪಾಯಿಗೆ ಅದರಲ್ಲೂ ಡೀಸೆಲ್ ಆಟೋಮೆಟಿಕ್ ಸಿಗ್ತಾ ಇದೆ. ಓಕೆ ವಿಡಿಯೋ ತಗೊಳ್ತಾ ಹೋಗೋಣ. ಮೊದಲಿಗೆ ನಮ್ಮ ಹತ್ರ ಇದ್ಯಾವುದು ಬೈ? CT110 2024 ಮಾಡಲ್ ಇದು. 24 ಮಾಡಲ್ ಬರೀ 8,000 ಓಡಿರೋ ಗಾಡಿ. ಜಸ್ಟ್ 8,000 ಓಡಿದ್ಯಾ? 8,000 ಓಡಿದೆ. 60,000 ಕೊಡ್ತೀನಿ ನೋಡಿ. ಎಷ್ಟು? ಬರೀ 60,000ಗೆ 24 ಮಾಡಲ್ ಕೊಡ್ತೀನಿ. ಬರೀ 60,000ಕ್ಕೆ 24 ಮಾಡಲ್ ಸಿಗುತ್ತೆ ನೋಡಿ. ಓಕೆ 110X 24 ಮಾಡಲು. ಹಾಗೆ ಪಲ್ಸರ್ ಇದೆಯಲ್ಲ, ಅದು ಒಳ್ಳೆ ಮೈಲೇಜ್ ಸರ್. ನಿಮಗೆ ಗೊತ್ತು 60 ಮೈಲೇಜ್ ಬರುತ್ತೆ ಗಾಡಿ. 60 ಮೈಲೇಜ್ ಬರುತ್ತೆ ಇದು. ಹಾಗೆ ನಿಮಗೆ ಪಲ್ಸರ್ 180 ಇದೆ. ಓಕೆ ಇದು 2015 ಮಾಡಲ್. ಓಕೆ ಎಲ್ಲದೂ ಸಿಂಗಲ್ ಓನರ್ ಗಾಡಿಗಳೇ ಇರೋದು. ಇದು ಸಿಂಗಲ್ ಓನರಾ? ಸಿಂಗಲ್ ಓನರ್ ಗಾಡಿ 45,000 ಮಾಡ್ಕೊಡ್ತೀನಿ ಸರ್. ಎಷ್ಟು? 45,000 ಮಾಡ್ಕೊಡ್ತೀನಿ. 45,000ಕ್ಕೆ ನೋಡಿ 180cc ಪಲ್ಸರ್ ಗಾಡಿ ಸಿಗ್ತಾ ಇದೆ ನಿಮ್ಗೆ. ನೆಕ್ಸ್ಟ್ ಸರ್ ಆಕ್ಟಿವಾ 2023 ಮಾಡಲ್ ಇದು. 23 ಮಾಡಲ್ ಸಿಂಗಲ್ ಓನರ್. ಇದು ಸಿಂಗಲ್ ಓನರ್. 9,000 ಓಡಿದೆ. 9,000 ಅಷ್ಟೇನಾ? ಓಕೆ ಇದೇನ್ ಪ್ರೈಸ್? ಇದು 75,000 ಆಗುತ್ತೆ ನೋಡಿ. 23 ಮಾಡಲು ಜಸ್ಟ್ 8,000 ಓಡಿದೆ. 9,000 ಇದು. ಜಸ್ಟ್ 14,000 ಓಡಿದ್ಯಾ? 24 ಮಾಡಲು ಎಷ್ಟು? 75,000ಕ್ಕೆ ಇದು 75,000, ಇದು 75,000. ಹಾಗೆ ಸ್ವಿಫ್ಟ್ ಬೇಕು ಅನ್ನೋರಿಗೆ ಸ್ವಿಫ್ಟ್ ಕೂಡ ಅವೈಲೇಬಲ್ ಇದೆ. ಹೇಳಿ ಸರ್. ಸರ್ ಸ್ವಿಫ್ಟ್ ಇದು 2019 ಮಾಡಲ್. ಆದ್ರೆ ಕೊಡೋ ಪ್ರೈಸ್ 2015 ಮಾಡಲ್ ಸ್ವಿಫ್ಟ್ ರೇಟ್ ಅಲ್ಲಿ ಕೊಡ್ತೀನಿ. ಓಕೆ ಮಾರ್ಕೆಟ್ ಅಲ್ಲಿ 15 ಮಾಡಲ್ 5.5 ಲಕ್ಷ ಮಾಡ್ತಾರೆ. ನಾನು 19 ಮಾಡಲ್ ಸಿಂಗಲ್ ಓನರ್ 55,000 ಶೋರೂಮ್ ಇಷ್ಟ ಇರೋ ಗಾಡಿ ಬರೀ 5.5 ಲಕ್ಷ ಕೊಡ್ತೀನಿ ನೋಡಿ. 5.5 ಲಕ್ಷಕ್ಕೆ 19 ಮಾಡಲ್ ಸ್ವಿಫ್ಟ್ ಸಿಗ್ತಾ ಇದೆ ನೋಡಿ. ಅದ್ರಲ್ಲೂ ಸಿಂಗಲ್ ಓನರ್. ಹೌದು ಸರ್.
ವಿತ್ ಶೋರೂಮ್ ಹಿಸ್ಟ್ರಿ, ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್. 55,000 ಓಡಿರೋಂಥದ್ದು. ಎಷ್ಟು ಓಡಿದೆ? 55,000 ವಿತ್ ಶೋರೂಮ್ ಹಿಸ್ಟ್ರಿ ಗಾಡಿ. 55,000 ಅಷ್ಟೇ ಓಡಿರ್ತಕ್ಕಂಥ ವೆಹಿಕಲ್ ನೋಡಿ. ಇಂಟೀರಿಯರ್ ನೋಡಿ ತುಂಬಾನೇ ಚೆನ್ನಾಗಿದೆ. ಇವ್ರ ಹತ್ರ ಸ್ವಿಫ್ಟ್ ಎಲ್ಲ ತುಂಬಾ ಕಡಿಮೆ ಸಿಗುತ್ತೆ. ಲಾಸ್ಟ್ ಟೈಮ್ ಕೂಡ 2020 ಮಾಡಲು 6.5 ಲಕ್ಷಕ್ಕೆ ಕೊಟ್ಟಿದ್ರು. ಅದ್ರಲ್ಲೂ ಮಾಡಲ್ ಅದು ಇದು. 22 ಅದ್ಲು ಅಂತದ್ರಲ್ಲಿ 19 ಮಾಡಲು ನೋಡಿ 5,50,000 ಕೊಟ್ಬಿಟ್ಟು 5,50,000ಕ್ಕೆ. ಅದ್ರಲ್ಲೂ ಸಿಂಗಲ್ ಓನರ್ ಸಿಗುತ್ತೆ. ನೆಕ್ಸ್ಟ್ ಟ್ರೈಬರ್ 7 ಸೀಟರ್ ಇನ್ನೊಂದು ವೆಹಿಕಲ್ ನೋಡಿ, ಹೇಳಿ. ಸರ್ ಟ್ರೈಬರ್ 2020 ಮಾಡಲು RXT ವೇರಿಯಂಟ್. ಇದನ್ನು ಕೂಡ ಸಿಂಗಲ್ ಓನರ್ ವೆಹಿಕಲ್. ಇದು ಸಿಂಗಲ್ ಓನರ್ ವೆಹಿಕಲ್ ನೋಡಿ. ಓಕೆ, ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. 7 ಸೀಟರ್ ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗೋದಂದ್ರೆ ಅದು ಟ್ರೈಬರ್. ಓಕೆ, ಇದೇ 20 ಮಾಡಲ್ ಎರ್ಟಿಗಾ ತಗೋತೀರಾ ಅಂದ್ರೆ ನೀವು 9 ಲಕ್ಷ ಇನ್ವೆಸ್ಟ್ ಮಾಡಬೇಕು. ಸೊ 5.5 ಲಕ್ಷ 20 ಮಾಡಲ್ ಟ್ರೈಬರ್ ಕೊಡ್ತೀನಿ ನೋಡಿ. 20 ಮಾಡಲು, ಅದರಲ್ಲೂ ಟಚ್ ಸ್ಕ್ರೀನ್ ಸಿಸ್ಟಮ್, ಲೆದರ್ ಸೀಟ್ಸ್, ಪುಷ್ ಬಟನ್ ಸ್ಟಾರ್ಟ್ ಬರುತ್ತಾ, ಎಲ್ಲ ಬಂದ್ಬಿಡುತ್ತೆ. Okay. RXT ವೇರಿಯಂಟ್ ಸರ್. ಟಾಪ್ ಎಂಡ್ ಟಾಪ್ ಎಂಡ್ ಅಲ್ಲ, ಟಾಪ್ ಎಂಡ್ ಕಿಂತ ಒಂದು ವರ್ಷನ್ ಕೆಳಗೆ ಬರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಸರ್? 5.5 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ನೋಡಿ. ಯಾವ ಮಾಡಲು? 2020 ಮಾಡಲ್ ಸರ್. 2020 ಮಾಡಲು ಸಿಂಗಲ್ ಓನರ್, ಸಿಂಗಲ್ ಓನರ್ ವಿತ್ ಶೋರೂಮ್ ಹಿಸ್ಟ್ರಿ ಗಾಡಿ. 5.5 ಲಕ್ಷಕ್ಕೆ 5.5 ಲಕ್ಷ ಕೊಡ್ತೀನಿ. ಅದ್ರಲ್ಲೂ 7 ಸೀಟರ್ ಸಿಗುತ್ತೆ ನೋಡಿ. ಸೂಪರ್, ಒಳ್ಳೆ ಪ್ರೈಸ್ ಅಲ್ಲಿ ಇದೆ. ನೆಕ್ಸ್ಟ್ ಈಕೋ ಬೇಕು ಓನರ್ಗೆ, ಈಕೋ ಕೂಡ ಅವೈಲೇಬಲ್ ಇದೆ ಸರ್. ಈಕೋ ಅದ್ರಲ್ಲೂ CNG ವೆಹಿಕಲ್ ಸರ್. ಇದು 7 ಸೀಟರ್ ಗಾಡಿ. 2016 ಮಾಡಲು, ಪೆಟ್ರೋಲ್ CNG ಬರುತ್ತೆ. ಗಾಡಿಲಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಆಂಡ್ರಾಯ್ಡ್ ಸಿಸ್ಟಮ್ ನೋಡಿ. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇದೆ. JK ಟೈರ್, ಬಟನ್ ಕೂಡ ಅನ್ಯೂಸ್ಡ್ ಅಂತಾನೆ ಹೇಳ್ಬೋದು. ಲೆದರ್ ಸೀಟ್ಸ್ ಎಲ್ಲ ಇದೆ ಇದ್ರಲ್ಲೂ ಕೂಡ. ಇದು 7 ಸೀಟರ್ 7 ಸೀಟರ್ ವೆಹಿಕಲ್. ಓಕೆ, 7 ಸೀಟರ್ ಈಕೋ ಬರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಸರ್? ಸರ್ ಇದು 3,45,000 ಕೊಟ್ಬಿಡಿ. 16 ಮಾಡಲು 3,45,000. 3,45,000ಕ್ಕೆ ಲೋನ್ ಬೇಕು ಅಂದ್ರೆ ಫುಲ್ ಟು ಫುಲ್ ಲೋನ್ ಟ್ರೈ ಮಾಡಬಹುದು ಇದಕ್ಕೆ. ಮಾಡ್ಕೊಳ್ಳೋಣ ಸರ್, ಒಂದು 280 ತನಕ ಲೋನ್. ಓಕೆ, ನೆಕ್ಸ್ಟ್ ಇದು ಟಾಟಾ ಬೋಲ್ಟ್ 2015 ಮಾಡಲು, ಹಾ, ಸೆಕೆಂಡ್ ಓನರ್. ಇದನ್ನು ಕೂಡ ಶೋರೂಮ್ ಹಿಸ್ಟ್ರಿ ಗಾಡಿ. ಓಕೆ. ಈ ಗಾಡಿಯ ಪ್ರೈಸ್ ತುಂಬಾ ಕಡಿಮೆ ಸಿಗುತ್ತೆ. 2,70,000 ಕೊಡ್ತೀನಿ. 2,70,000 2,70,000 ಫೈನಲ್. ಅದ್ರಲ್ಲಿ 15 ಮಾಡಲು, 15 ಮಾಡಲ್ ಲೋನ್ 2.5 ಲಕ್ಷ ಆಗುತ್ತೆ. ಓಕೆ, ಸೂಪರ್. 15 ಮಾಡಲು ಸಿಗುತ್ತೆ ನೋಡಿ. ಇದಿದ್ಯಾ? ಹಾ ಸರ್, ಇದು ಪಲ್ಸರ್ 220F 2021 ಮಾಡಲು. 21 ಮಾಡಲು. ಈ ಗಾಡಿಯ ಪ್ರೈಸ್ 85,000 ಕೊಡ್ತೀನಿ ನೋಡಿ. 85,000 ರೂಪಾಯಿಗೆ 2020 ಮಾಡಲು ಪಲ್ಸರ್ 220F ಸಿಗುತ್ತೆ ನೋಡಿ. ಒಳ್ಳೆ ಪ್ರೈಸ್ ಇದೆ ಆಕ್ಚುಲಿ. ನೆಕ್ಸ್ಟ್ ಹಾಗೆ ಯಾರಾದ್ರೂ ಲೋ ಬಜೆಟ್ ಅಲ್ಲಿ ಕ್ರೆಟಾ ಹುಡುಕ್ತಾ ಇದ್ರೆ ಡೆಫಿನೆಟ್ ಆಗಿ SX ಇದು 2018 ಮಾಡಲು. ಸಿಂಗಲ್ ಓನರ್ 86,000 ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ. 86,000 ಶೋರೂಮ್ ಹಿಸ್ಟ್ರಿ ಸಮೇತ ಮ್ಯಾಗ್ವಿಲ್ ಎಲ್ಲ ಬರ್ತಕ್ಕಂಥ SX ವೇರಿಯಂಟ್, ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮ್, ಪುಷ್ ಬಟನ್ ಸ್ಟಾರ್ಟ್, ಮ್ಯಾನ್ಯಲ್ ವೇರಿಯಂಟ್ ಇದಾಗಿರುತ್ತೆ. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ ನೋಡ್ಬೋದು. ಬಾಡಿ ಲೈನ್ ಸಕ್ಕತ್ತಾಗಿ ಮೇಂಟೈನ್ ಆಗಿದೆ. ಹೇಳಿ ಇದ್ರ ಬಗ್ಗೆ. ನಿಮ್ಗೆ ಗೊತ್ತಿದ್ದಂಗೆ ಏನಿದೆ ಸರ್ ಮಾರ್ಕೆಟ್ ರೇಟು? 18 ಕ್ರೆಟಾ ಆಲ್ಮೋಸ್ಟ್ ಲೈಕ್ 9 lakh 10 lakh. 7,75,000 ಕೊಡ್ತೀನಿ. ಚಾಲೆಂಜ್ ಪ್ರೈಸ್ 7,75,000 ರೂಪಾಯಿಗೆ. 70,000ಕ್ಕೆ 7,75,000 ಕೊಡ್ತೀನಿ. ಅದರಲ್ಲೂ ಫುಲ್ ಟ್ಯಾಂಕ್ ಪೆಟ್ರೋಲ್ ಜೊತೆ. ಓಕೆ, 7,75,000 ಒಳ್ಳೆ ರೇಟ್ ನೋಡಿ. 18 ಮಾಡಲು ಅದರಲ್ಲೂ ಸಿಗ್ತಾ ಇದೆ ನಿಮ್ಗೆ. ಕ್ರೆಟಾ ಓನರು ಸಿಂಗಲ್ ಓನರ್ ಸರ್. ಸಿಂಗಲ್ ಓನರಾ? ಸೂಪರ್ ನೋಡಿ. ಎಲ್ಲ ಬೇಕಾದ್ರೆ ಪ್ರೈಸ್ ಹುಡುಕಿ ನಿಮ್ಗೆ 18 ಮಾಡಲ್ ಕ್ರೆಟಾ ಈ ಪ್ರೈಸ್ ಸಿಗೋ ಚಾನ್ಸೇ ಇಲ್ಲ. ಅದ್ರಲ್ಲೂ 80,000 ಜೆನ್ಯೂನ್ ರೆಕಾರ್ಡ್ ಸಮೇತ ಸಿಗುತ್ತೆ. ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ. ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ವೇರಿಯಂಟ್. ಓಕೆ, ಒಳ್ಳೆ ಪ್ರೈಸ್. ನೆಕ್ಸ್ಟ್ ನೆಕ್ಸಾನ್. ಟಾಟಾದಲ್ಲಿ ನೆಕ್ಸಾನ್ ತುಂಬಾ ಸೇಫೆಸ್ಟ್ ಗಾಡಿ. 2018 ಮಾಡಲ್ ಇದೆ. 18 ಮಾಡಲ್ ಇದು? ಹೌದು ಸರ್. ಸೆಕೆಂಡ್ ಓನರ್ XM ಡೀಸೆಲ್ ಆಟೋಮೆಟಿಕ್. ಓಕೆ, ನಿಮಗೆ ಡೀಸೆಲ್ ಆಟೋಮೆಟಿಕ್ ಅಲ್ಲೇ 20-21 ಮೈಲೇಜ್ ಗಾಡಿ ಬರಲ್ಲ. ನೆಕ್ಸಾನ್ ಬರುತ್ತೆ. ಓಕೆ, ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಎಲ್ಲ ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಶೋರೂಮ್ ಹಿಸ್ಟ್ರಿ ಸಮೇತ ಇರತಕ್ಕಂತ ಮಾಡಲು. ಅದರಲ್ಲೂ 18 ಮಾಡಲು. 18 ಮಾಡಲು XM ವೇರಿಯಂಟ್. 6,65,000 ಹೇಳ್ತಾ ಇರೋದು. ಯುಗಾದಿ ಆಫರ್ 6,25,000 ಕೊಟ್ಬಿಡ್ತೀನಿ. 6,25,000 ರೂಪಾಯಿಗೆ ಅದರಲ್ಲೂ ಡೀಸೆಲ್ ಆಟೋಮೆಟಿಕ್ ಸಿಗ್ತಾ ಇದೆ. ಪ್ರೊಫೈಲ್ ಚೆನ್ನಾಗಿದ್ರೆ 6 ಲಕ್ಷ ಲೋನ್ ಆಗೋ ಗಾಡಿ ಸರ್. 6 ಲಕ್ಷ ಲೋನ್ ಆಗುತ್ತೆ. ಟಾಟಾ ನೆಕ್ಸಾನ್ ಅದ್ರಲ್ಲೂ 20+ ಮೈಲೇಜ್ ಸಿಗುತ್ತೆ. ಸೂಪರ್. ನೆಕ್ಸ್ಟ್ ಹಾಗೆ ಹುಡುಗರು ಯಾರಾದ್ರೂ ಶೋ ಮಾಡ್ಬೇಕು ಅಥವಾ ರೇವ್ ಮಾಡ್ಬೇಕು, ಯಾವ್ದಾದ್ರು ಕಾಲೇಜ್ ಮುಂದೆ ಏನಾದ್ರೂ ಒಂದು ಫಂಕ್ಷನ್ ಆಗುತ್ತೆ, ಅಲ್ಲಿ ಹೋಗಿ ರೇವ್ ಮಾಡ್ಬೇಕಂದ್ರೆ ಈ ಗಾಡಿ ತಗೊಳ್ಳಿ. ಹೆಡರ್ ಎಲ್ಲ ಇರ್ತಕ್ಕಂಥ ಚೆನ್ನಾಗಿದೆ ಗಾಡಿ. ಸಬ್ವೂಫರ್, ಇಂಟೀರಿಯರ್ ತೋರಿಸಿ, ಎಕ್ಸ್ಟೀರಿಯರ್ ತೋರಿಸಿ. ಗಾಡಿ ತಗೊಂಡ್ರೆ ಬೂಮ್ ಅಂತ ಹೋಗ್ತಾ ಇರ್ಬೇಕಷ್ಟೇ. ಗಾಡಿ ಎಕ್ಸ್ಟೀರಿಯರ್ ಎಲ್ಲ ತುಂಬಾನೇ ಮಾಡಿಫಿಕೇಶನ್ ಮಾಡಿಸ್ಕೊಂಡಿದ್ದಾರೆ. ಹೆಡರ್ ಎಲ್ಲ ಇದೆ. ಮತ್ತೆ ಮ್ಯಾಗ್ವಿಲ್, ಅಪೋಲೋ ಟೈರ್, ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಮಾತ್ರ ನಿಮ್ಗೆ ಇಂಟೀರಿಯರ್ ಅಲ್ಲಿ ಟಚ್ ಸ್ಕ್ರೀನ್ ಸಿಸ್ಟಮ್ ಪಯನೀರ್ ಇದೆ. ಲೆದರ್ ಗಾಡಿ ಅದರಲ್ಲೂ ಸರ್. ಸಿಂಗಲ್ ಓನರ್ ಇದು? ಸಿಂಗಲ್ ಓನರ್. ಏನೋ ಮಾಡಿಫೈ ಆಗಿದೆ ಅನ್ಬಿಟ್ಟು ಥರ್ಡ್ ಓನರ್ ಫೋರ್ತ್ ಓನರ್ ಅಲ್ಲ, ಸಿಂಗಲ್ ಓನರ್ ಗಾಡಿ. ಶೋರೂಮ್ ಹಿಸ್ಟ್ರಿ ಗಾಡಿ. ಶೋರೂಮ್ ಹಿಸ್ಟ್ರಿ ಸಮೇತ ಇರತಕ್ಕಂತ ವೆಹಿಕಲ್ ಅಂತ ನೋಡಿ. ಅದರಲ್ಲೂ ಡೀಸೆಲ್ ಪೆಟ್ರೋಲ್ ಇದು? ಸರ್ ಪೆಟ್ರೋಲ್ ವೇರಿಯಂಟ್. ಸಬ್ವೂಫರ್, ಆಂಪ್ಲಿಫೈರ್ ಎಲ್ಲ ಇರ್ತಕ್ಕಂಥ ವೆಹಿಕಲ್. ಅದರಲ್ಲೂ ಸೋನಿ ಇದು ಇದೆ ನೋಡಿ. ಮತ್ತೆ JBL ಸ್ಪೀಕರ್ಸ್ ಎಲ್ಲ ಇರ್ತಕ್ಕಂಥ
ಸಬ್ ಆಂಪ್ಲಿಫೈಯರ್ ಇರ್ತಕ್ಕಂತ i20 ಪೆಟ್ರೋಲ್, ಅದ್ರಲ್ಲೂ ಸಿಂಗಲ್ ಓನರ್. i20 ಸ್ಪೋರ್ಟ್ಸ್, ಅದ್ರಲ್ಲೂ i20 ಸ್ಪೋರ್ಟ್ಸ್ ಆಪ್ಷನಲ್ ಗಾಡಿ. ಹಾ. ಗಾಡಿ ತುಂಬಾ ಚೆನ್ನಾಗಿದೆ. ಹಾ. ಕಸ್ಟಮರ್ ಒಳ್ಳೆ ಖರ್ಚು ಮಾಡಿದ್ದಾರೆ, ಗಾಡಿನೂ ಹಾಗೆ ಇಟ್ಕೊಂಡಿದ್ದಾರೆ. ಹಾ. ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ, ಸಿಂಗಲ್ ಓನರ್ ಗಾಡಿ. ಹಾ. ಮಾಡಿಫೈ ಅಂದ ತಕ್ಷಣ 4 ಓನರ್ 5 ಓನರ್ ಗಾಡಿ ಅಲ್ಲ, ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್. ಪ್ರೈಸ್ ಅಷ್ಟೇ ಸರ್, 3,60,000 ಕೊಟ್ಬಿಡ್ತೀನಿ. 3,60,000 ರೂಪಾಯಿಗೆ ವಿದ್ ಆಂಪ್ಲಿಫೈಯರ್ ಸಿಸ್ಟಮ್ ಎಲ್ಲ ಇರ್ತಕ್ಕಂಥ ವೆಹಿಕಲ್ ವಿತ್ ಹೆಡರ್ ಇರ್ತಕ್ಕಂಥ i20 ಮಾಡಿಫಿಕೇಶನ್ ಆಗಿರ್ತಕ್ಕಂಥ ಸಿಂಗಲ್ ಓನರ್ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ಸಿಂಗಲ್ ಓನರ್ ವೆಹಿಕಲ್ ಸಿಗುತ್ತೆ. ಹಾಗೆ ನೆಕ್ಸ್ಟ್ ಒಂದು XUV ಬೇಕು ಅಂದ್ರೆ XUV ಕೂಡ ಅವೈಲೇಬಲ್ ಇದೆ. ಹೇಳಿ ಸರ್. ಸರ್, ಈ ಸಲ 7 ಸೀಟರ್ ತುಂಬಾ ಜನ ಕೇಳ್ತಾ ಇದ್ರು. ಹಾ. 7 ಸೀಟರ್ ಟೋಟಲ್ 7 ವೆಹಿಕಲ್ ಇದೆ. ಹಾ, Innova 7 vehicle ಆ? ಇದೆ, ಹೌದು. ಇನೋವಾ 2 ಇದೆ, XUV ಇದೆ, ಹಾ. ನೋಡ್ಬೋದು. ಡ್ರೈವರ್ ಇದೆ, ಈಕೋ ಇದೆ, ಓಮಿನಿಗಳಿದೆ. ಅದರಲ್ಲೂ ನಿಮ್ಗೆ W8 ವೇರಿಯಂಟ್ ಸಿಗುತ್ತಲ್ವಾ? ಹೌದು ಸರ್, ಇದು XUV 500 W8. ಹಾ. ಅದರಲ್ಲೂ ಆಲ್ ವೀಲ್ ಡ್ರೈವ್. ಆಲ್ ವೀಲ್ ಡ್ರೈವ್ 4x4 ಬರುತ್ತಾ? ಹೌದು. ಓಕೆ, 4x4 ವೆಹಿಕಲ್ ನೋಡಿ. ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು. ಸ್ವಲ್ಪ ಸೀಟ್ ಕವರ್ ಒಂದು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಗಾಡಿ ಓಕೆ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಓಕೆ 2012 ಮಾಡಲ್ W8 ಎಲ್ಲೇ ಹೋದ್ರು 5.5 ಲಕ್ಷ ಇದೆ. ಹಾ, 4,70,000 ಕೊಡ್ತೀನಿ ನೋಡಿ. 2012 ಮಾಡಲು 4,70,000ಕ್ಕೆ 4x4. ಹೌದು ಸರ್. ಈಗ ಕಾರ್ಗಳ ಡೀಟೇಲ್ಸ್ ಸ್ಟಾರ್ಟ್ ಮಾಡೋಣ. ಹಿಂದ್ಗಡೆ ಒಂದು ಪಲ್ಸರ್ ಕೂಡ ಇದೆ, ಅದು ಆಮೇಲೆ ತೋರಿಸ್ತೀನಿ. ನೆಕ್ಸ್ಟ್ ನಮ್ಮ ಹತ್ರ ಒಂದು ಹೋಂಡಾ ಸಿಟಿ ಇದೆ. ಹೇಳಿ ಬೈ. ಹೋಂಡಾ ಸಿಟಿ 2014 ಮಾಡಲ್, ಸೆಕೆಂಡ್ ಓನರ್. ಹಾ, ಡಿ-ಟೆಕ್, ಒಳ್ಳೆ ಮೈಲೇಜ್ ಬರುತ್ತೆ ಗಾಡಿ. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಎಲ್ಲ ಇದೆ, ಒಳ್ಳೆ ಮೈಲೇಜ್ ಬರುತ್ತೆ. ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್ ಸರ್. ಹಾ. ಡೀಸೆಲ್ ಅಲ್ಲಿ 24 ಮೈಲೇಜ್ ಬರುತ್ತೆ ಹೋಂಡಾ ಸಿಟಿ. ಓಕೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ, ಕ್ರೂಸ್ ಕಂಟ್ರೋಲ್ ಬರುತ್ತೆ, ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ, ಎಲ್ಲೂ ಕೂಡ ವೇರಿಯಂಟ್ ಆಗಿಲ್ಲ. ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರ್ತಕ್ಕಂಥ ವೆಹಿಕಲ್. ಅದರಲ್ಲೂ 17 ಯಾವ ಮಾಡಲು? ಸರ್ 14 14 ಮಾಡಲು ಡೀಸೆಲ್. ಏನ್ ಪ್ರೈಸ್ ಹೇಳ್ತೀರಾ? ಸರ್ 5,10,000 ಇರೋದು. ಹಾ, 4,70,000 ಮಾಡ್ಕೊಡ್ತೀನಿ. 4,70,000ಕ್ಕೆ ಅದು ಸಿಟಿ SV ವೇರಿಯಂಟ್ ಬರುತ್ತೆ, ಅದು ಡೀಸೆಲ್. ಹೌದು ಸರ್. ಸೂಪರ್ ಸರ್. ನೆಕ್ಸ್ಟ್ ಯುಗಾದಿ ಆಫರ್ಗೆ ಈ ಗಾಡಿ ತಗೊಂಡ್ರೆ ಒಂದು ಒಳ್ಳೆ ಸ್ಪೆಷಲ್ ಆಫರ್ ಕೂಡ ಇದೆ, ಅದು ಸರ್ ಹೇಳ್ತಾರೆ. ಹೇಳಿ. ಇನೋವಾ ಕ್ರಿಸ್ಟಾ ಇದು ಹಾ. 2017 ಮಾಡಲ್, ಹಾ, ಸಿಂಗಲ್ ಓನರ್, 1,14,000 ಶೋರೂಮ್ ಇಷ್ಟ ಇರೋ ಗಾಡಿ. 17 ಮಾಡಲ್ ಸಿಂಗಲ್ ಓನರ್ ಇನೋವಾ ಕ್ರಿಸ್ಟಾ. ವೆಹಿಕಲ್. ಓಕೆ, ಅದರಲ್ಲೂ G ವರ್ಷನ್ ಗಾಡಿ ತುಂಬಾ ಚೆನ್ನಾಗಿದೆ, ನೋಡಬಹುದು. ಆಟೋಮೆಟಿಕ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮಗೆ. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇದೆ, ಇಂಟೀರಿಯರ್ ಅಲ್ಲಿ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರ್ತಕ್ಕಂಥ ವೆಹಿಕಲ್ ಅಂತಾನೆ ಹೇಳ್ಬೋದು. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಆಟೋಮೆಟಿಕ್ ವೆಹಿಕಲ್ ಸರ್ ಅದರಲ್ಲಿ. ಓಕೆ, ಮಿಡ್ ಕಿಂಗ್ ಸೀಟ್ ಬರುತ್ತೆ, ಆಟೋಮೆಟಿಕ್ ವೇರಿಯಂಟ್ ಇದಾಗಿರುತ್ತೆ. 17 ಮಾಡಲ್ ಸಿಂಗಲ್ ಓನರ್ ಇನೋವಾ ಕ್ರಿಸ್ತಾ. ಅದರಲ್ಲೂ ಸ್ಪೆಷಲ್ ಆಫರ್ ಈ ಸಲ ಯುಗಾದಿ ಇದೆ. ಯುಗಾದಿ ಆಫರ್. ಹಾ, ಈ ಸಲ ಈ ಗಾಡಿ ತಗೊಳ್ಳೋರ್ಗೆ ಹಾ, ಈ ಗಾಡಿನ ಒಂದು ಕಡಿಮೆ ಪ್ರೈಸ್ ಅಲ್ಲೇ ಕೊಡ್ತಾ ಇದೀನಿ. 17 ಮಾಡಲ್ ಎಲ್ಲೇ ಹೋದ್ರು ಹಾ, 18 ಲಕ್ಷ ಇದೆ. ಹಾ, 16 ಲಕ್ಷಕ್ಕೆ ಗಾಡಿನೂ ಕೊಡ್ತೀನಿ. ಈ ಹಾ. ಗಾಡಿ ಜೊತೆ ಹಾ. 2 ವೀಲರ್ ಸಮೇತ ಫ್ರೀ ಆಗಿ ಸಿಗುತ್ತೆ. 16 ಲಕ್ಷಕ್ಕೆ ಈ ಗಾಡಿ ಸಿಗುತ್ತೆ. ಇನೋವಾ ಕ್ರಿಸ್ತಾ 17 ಮಾಡಲು, ಅದರಲ್ಲೂ ಸಿಂಗಲ್ ಓನರ್. ಇನೋವಾ ಕ್ರಿಸ್ಟಾ ಜೊತೆ ಸರ್ ಒಂದು ಬೈಕ್ ಸಮೇತ ಫ್ರೀ ಆಗಿದೆ ಈ ಸಲ. ಬೈಕ್ ಫ್ರೀ ಸಿಗ್ತಾ ಇದೆ ನೋಡಿ ಈ ಗಾಡಿಗೆ. ಮತ್ತೆ ಏನ್ ಒಳ್ಳೆ ಆಫರ್ ಅಲ್ವಾ? 16 lakh ಯಾರು ಕೊಡೋದಿಲ್ಲ. ಇನೋವಾ ಕ್ರಿಸ್ತಾ ನೋಡಿ ಒಳ್ಳೆ ಪ್ರೈಸ್ ಕೊಡ್ತಾ ಇದಾರೆ. ಸರ್ ಅದ್ರಲ್ಲೂ ಯಾವ್ದೋ ಲೋ ಮಾಡ್ಲು ಬೈಕ್ ಅಲ್ಲ ಸರ್, 2020 ಮಾಡಲ್ ಹಾ. CB ಶೈನ್ ಕೊಡ್ತಾ ಇದೀನಿ. 2020 ಮಾಡಲ್ ಸಿಗುತ್ತಾ ಬೈಕು? ಸರ್ CB ಶೈನ್ ಫ್ರೀ ಸಿಗುತ್ತೆ. ಫ್ರೀ ಸಿಗುತ್ತೆ. ಫುಲ್ ಟ್ಯಾಂಕ್ ಪೆಟ್ರೋಲ್ ಸಮೇತ ಫ್ರೀ ಸಿಗುತ್ತೆ. Full tank? ಫ್ರೀ ಸಿಗುತ್ತೆ. ನೋಡಿ ಒಳ್ಳೆ ಆಫರ್ ನೋಡಿ, ಫುಲ್ ಟ್ಯಾಂಕ್ ಪೆಟ್ರೋಲ್ ಸಮೇತ ಸಿಗುತ್ತೆ. ಯುಗಾದಿ ಆಫರ್, ಯಾವುದೇ ಗಾಡಿ ತಗೊಳ್ಳಿ ಫುಲ್ ಟ್ಯಾಂಕ್ ಪೆಟ್ರೋಲ್, ಡೀಸೆಲ್, ಟ್ರಾನ್ಸ್ಫರ್ ಎಲ್ಲ ಫ್ರೀ. ಫ್ರೀ. ಓಕೆ, ಸೂಪರ್. ನೆಕ್ಸ್ಟ್ ಸ್ಯಾಂಟ್ರೋ ಬೇಕಾ? ಹೇಳಿ. ಸ್ಯಾಂಟ್ರೋಸ್ ಹಿಂಗಿದೆ. ಹಾ. 2003 ಮಾಡಲ್, ಹಾ. ಸೆಕೆಂಡ್ ಓನರ್, ಹಾ. ಫ್ರೆಶ್ FC, ಫ್ರೆಶ್ ಇನ್ಸೂರೆನ್ಸ್ ಎಲ್ಲ ಬರುತ್ತೆ ಗಾಡಿ ಜೊತೆ. ಓಕೆ, 2 ಡೋರ್ ಪವರ್ ವಿಂಡೋಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಲೆದರ್ ಸೀಟ್ಸ್ ಎಲ್ಲ ಇದೆ, Power ಮ್ಯೂಸಿಕ್ steering ಸಿಸ್ಟಮ್ ಇದೆ. ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ ಕಂಡೀಷನ್. ಓಕೆ, ಈ ಗಾಡಿ 1,20,000ಗೆ ಫ್ರೆಶ್ ಡಾಕ್ಯುಮೆಂಟ್ ಜೊತೆ, ಹಾ. ನೇಮ್ ಟ್ರಾನ್ಸ್ಫರ್ ಫ್ರೀ, ಫ್ಯೂಲ್ ಫ್ರೀ. ಫ್ಯೂಲ್ ಫ್ರೀ. 1,20,000ಕ್ಕೆ ಸ್ಯಾಂಟ್ರೋ ಸಿಗ್ತಾ ಇದೆ ನೋಡಿ, ಅದರಲ್ಲೂ ಫುಲ್ ಟ್ಯಾಂಕ್ ಪೆಟ್ರೋಲ್ ಫ್ರೀ ಅಷ್ಟೇ. ಇಟಿಯೋಸ್ ಲೀವಾ ಸಿಗ್ತಾ ಇದೆ. ಹೇಳಿ ಇದ್ರ ಬಗ್ಗೆ. ಸರ್ ETS ಲೀವಾ 2012 ಮಾಡಲ್, ಸಿಂಗಲ್ ಓನರ್. ಹಾ. ಗಾಡಿ ತೋರಿಸಬಹುದು ನೀವು ಹೇಗಿದೆ ಅಂತ ಹೇಳಿ. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲು, ಬಾಡಿ ಲೈನ್ ಎಲ್ಲ ಸಕ್ಕತ್ತಾಗಿದೆ. ಸಿಂಗಲ್ ಓನರ್ ಗಾಡಿ, 22,000 ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ. ಹಾ. ತುಂಬಾ ಚೆನ್ನಾಗಿದೆ ಗಾಡಿ ಕಂಡೀಷನ್. ಹಾ. ಕಸ್ಟಮರ್ 82,000 ಓಡಿಸಿದ್ರು ಹಾ. ಒಂದು ಸ್ಕ್ರಾಚ್ ಆಗ್ಲಿ ಡೆಂಟ್ ಆಗ್ಲಿ ಏನಿಲ್ಲ ಗಾಡಿಲಿ. ಓಕೆ, 3,60,000 ಮಾಡ್ಕೊಡ್ತೀನಿ. 2012 ಮಾಡಲ್. 3,60,000ಕ್ಕೆ ಅದರಲ್ಲೂ ಸಿಂಗಲ್ ಇಟಿಯೋಸ್ ಲೀವಾ ಸಿಗ್ತಾ ಇದೆ ನೋಡಿ, 3,60,000 ರೂಪಾಯಿಗೆ. ಒಳ್ಳೆ ರೇಟ್ಗಿದೆ. ಹೌದು ಸರ್, ಗಾಡಿನೂ ನೋಡಬಹುದು, ಹೂ ತರ ಇಟ್ಟಿದ್ದಾರೆ. ಹೂ ತರ ಇಟ್ಟಿದ್ದಾರೆ. ಗಾಡಿ ಓಡಿಸ್ ನೋಡಿ. ಹಾಗೆ ಎಕ್ಸ್ಟೀರಿಯರ್ ನೋಡಿ, ಸ್ವಲ್ಪ ಧೂಳು ಹಿಡಿದಿದೆ, ಆಚೆ ಕಡೆ ನಿಲ್ಸಿರೋದಕ್ಕೆ ಅಷ್ಟೇ. ಬಿಟ್ರೆ ಈ ಗಾಡಿ ತೊಳೆದು ಬಿಟ್ರೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಓಕೆ, ಟಾಟಾ ಟಿಯಾಗೋ ಹುಡುಕರಿಗೆ ಎರಡು ಆಪ್ಷನ್ ಇದೆ. ಹೇಳಿ ಸರ್. ಸರ್ ಟಾಟಾ ಟಿಯಾಗೋ ಪೆಟ್ರೋಲ್ ಇದೆ, ಡೀಸೆಲ್ ಇದೆ. ಹಾ, ಈ ಗಾಡಿ ಬಂದ್ಬಿಟ್ಟು 2018 ಮಾಡಲ್, ಡೀಸೆಲ್ ವೇರಿಯಂಟ್. ಹಾ. ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಕೊಡ್ತೀನಿ. ಡೀಸೆಲ್ ಅಲ್ಲಿ ಟಿಯಾಗೋ 28 ಮೈಲೇಜ್ ಬರುತ್ತೆ, ಓಕೆ, ಆರಾಮಾಗಿ ತಗೋಬಹುದು. ಒಂದು ಬಜೆಟ್ ಕಡಿಮೆ ಇದೆ. ಹಾ. 4,60,000 2018 ಮಾಡಲು ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ನೋಡಿ. 4,60,000ಕ್ಕೆ ಅದರಲ್ಲೂ ಡೀಸೆಲ್ ಟಾಟಾ ಟಿಯಾಗೋ ಸಿಂಗಲ್ ಓನರು. ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್. ಓಕೆ, ಅದರಲ್ಲೂ ಕಡಿಮೆ ಓಡಿದೆ ಅನ್ಸುತ್ತೆ. ಎಷ್ಟು ಓಡಿದೆ ಇದು? ಸರ್ ಇದು ಬಂದ್ಬಿಟ್ಟು 88,000. ಡೀಸೆಲ್ ಅಲ್ಲಿ
ಓಕೆ 93,000 ಓಡಿದೆ. 93,000 ಡೀಸೆಲ್ ಓಡಿದೆ ನಿಮ್ಗೆ. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಎಲ್ಲ ಇರ್ತಕ್ಕಂಥ ವೆಹಿಕಲ್. ಬಾಡಿ ಲೈನ್ ಕೂಡ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಇಂಟೀರಿಯರ್ ಅಲ್ಲಿ ಸಿಸ್ಟಮ್ ಬರುತ್ತೆ, ಕುಶನ್ ಫಿನಿಶ್ ಅಲ್ಲಿ ಸೀಟ್ ಇದೆ. ಸೀಟ್ ಎಲ್ಲ ತುಂಬಾನೇ ಚೆನ್ನಾಗಿದೆ, ಸ್ಟ್ಯಾಂಡರ್ಡ್ ಆಗಿದೆ ಅಂತ ಹೇಳ್ಬೋದು. ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ. 4,20,000 ರೂಪಾಯಿ ಕೊಡ್ತಾ ಇದ್ದಾರೆ. 4,60,000 4,60,000ಕ್ಕೆ 18 ಮಾಡಲ್ ಸಿಂಗಲ್ ಓನರ್ ಸಿಗುತ್ತೆ ನೋಡಿ, ಟಾಟಾ ಟಿಯಾಗೋ, ಅದರಲ್ಲೂ ಡೀಸೆಲ್. ನೆಕ್ಸ್ಟ್ ಪೆಟ್ರೋಲ್ ಅಲ್ಲಿ ಇದೆಯಾ? ಹೌದು ಸರ್, ಪೆಟ್ರೋಲ್ ಅಲ್ಲಿ 2020 ಮಾಡಲ್ ಇದೆ. 2020 ಮಾಡಲ್ XT ವೇರಿಯಂಟ್. ಇದನ್ನು ಸಿಂಗಲ್ ಓನರ್ ಗಾಡಿನೇ. ಇದು ಸಿಂಗಲ್ ಓನರ್. ಸಿಂಗಲ್ ಓನರ್. ಓಕೆ, ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಎಲ್ಲ ಇದೆ. ಇದರಲ್ಲೂ ಇಂಟೀರಿಯರ್ ಏನೇನು ಬರುತ್ತೆ ಸರ್? ಇಂಟೀರಿಯರ್ ಅಲ್ಲಿ ನಿಮಗೆ ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಡ್ಯೂಯಲ್ ಏರ್ ಬ್ಯಾಗ್, ಕುಶನ್ ಫಿನಿಶ್ ಅಲ್ಲಿ ಸೀಟ್ ಎಲ್ಲ ತುಂಬಾನೇ ಚೆನ್ನಾಗಿದೆ ನೋಡಬಹುದು. ಎಲ್ಲೂ ಕೂಡ ವೇರಿಯಂಟ್ ಏರ್ ಆಗಿಲ್ಲ. ಅದರಲ್ಲೂ 2020 ಮಾಡಲ್ ಟಾಟಾ ಟಿಯಾಗೋ, ಅದರಲ್ಲೂ ಪೆಟ್ರೋಲ್. ಏನ್ ಪ್ರೈಸ್ ಹೇಳ್ತೀರಾ ಸರ್? 5,25,000 ಹೇಳ್ತಾ ಇರೋದು. ಫೈನಲ್ 4,75,000 ಕೊಡ್ತೀನಿ. 4,75,000ಕ್ಕೆ 2020 ಮಾಡಲ್ ಟಿಯಾಗೋ ಮಾಡ್ಕೊಡ್ತೀನಿ. ಅದರಲ್ಲೂ ಪೆಟ್ರೋಲ್ ಆಗುತ್ತೆ, ಇದು ಡೀಸೆಲ್ ಆಗಿರುತ್ತೆ. ನೆಕ್ಸ್ಟ್ ಇಗ್ನಿಸ್ ಇದೆ ನೋಡಬಹುದು ನೋಡಿ. ಇಗ್ನಿಸ್ ಇದೆ, ಒಂದೊಳ್ಳೆ ಮೈಲೇಜ್ ಸಿಗ್ತಕ್ಕಂತ ವೆಹಿಕಲ್. ಅದರಲ್ಲೂ ಸಿಂಗಲ್ ಓನರ್ ಇಗ್ನಿಸ್ ಸರ್. 2017 ಮಾಡಲ್ ಗಾಡಿ. ತುಂಬಾ ಚೆನ್ನಾಗಿದೆ. ಶೋರೂಮ್ ಹಿಸ್ಟ್ರಿ ಗಾಡಿ. 60,000 ಚಿಲ್ಲರೆ ಓಡಿದೆ. 60,000 ಅಷ್ಟೇ ಶೋರೂಮ್ ಹಿಸ್ಟ್ರಿ. ಈ ಟಿಯಾಗೋ ನೋಡಿದ್ರಲ್ಲಿ ಇದನ್ನು 67,000 ಓಡಿದೆ. ಎಲ್ಲ ಆಲ್ಮೋಸ್ಟ್ ಇವಾಗ ಒಳಗಡೆ ಇರೋ ಗಾಡಿಗಳಲ್ಲಿ 90% ವೆಹಿಕಲ್ ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ. ಶೋರೂಮ್ ಹಿಸ್ಟ್ರಿ ಸಮೇತ ಸಿಗುತ್ತೆ. ಪ್ರೈಸ್ ಏನ್ ಹೇಳ್ತೀರಾ ಇದಕ್ಕೆ? ಸರ್ ಪ್ರೈಸ್ 4,25,000 ಲಕ್ಷ ಕೊಡ್ತೀನಿ. 4,25,000 ಲಕ್ಷಕ್ಕೆ 17 ಮಾಡಲ್ ಸಿಂಗಲ್ ಓನರ್ ಇಗ್ನಿಸ್. ಅದರಲ್ಲೂ ಸಿಂಗಲ್ ಓನರ್ ಇಗ್ನಿಸ್ 17 ಮಾಡಲ್ ಸಿಗುತ್ತೆ ನೋಡಿ. 4,25,000 ಲಕ್ಷಕ್ಕೆ ಸಿಗುತ್ತೆ. ಎಲ್ಲಿ ಸಿಗುತ್ತೆ ನೋಡಿ. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಎಲ್ಲ ಇರ್ತಕ್ಕಂಥ ವೆಹಿಕಲ್. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. ಇಂಟೀರಿಯರ್ ಅಲ್ಲಿ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ ನೋಡಬಹುದು. ಡ್ಯೂಯಲ್ ಏರ್ ಬ್ಯಾಗ್ ಸಮೇತ ಬರುತ್ತೆ. ಇಂಟೀರಿಯರ್ ತುಂಬಾ ವೆಲ್ ಮೇಂಟೈನ್ಡ್ ಆಗಿದೆ. ಒಳ್ಳೆ ಮೈಲೇಜ್ ಸಿಗುತ್ತೆ ನಿಮ್ಗೆ. ಆರಾಮಾಗಿ 18 ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು. ನೆಕ್ಸ್ಟ್ ಇದು i20 ಆಸ್ಟಾ 2011 ಮಾಡಲ್ ಸೆಕೆಂಡ್ ಓನರ್. ಕಡಿಮೆ ಪ್ರೈಸ್ ಅಲ್ಲಿ ಕೊಡ್ತಾ ಇದೀನಿ. 23-24 ಮೈಲೇಜ್ ಬರುತ್ತೆ. i20 ಆಸ್ಟಾ ಡೀಸೆಲ್. ಓಕೆ, ಈ ಗಾಡಿ 2,85,000 ಕೊಡ್ತೀನಿ. 2,85,000ಕ್ಕೆ. ಅದರಲ್ಲೂ ಡೀಸೆಲ್ ಟಾಪ್ ಎಂಡ್ ವೆಹಿಕಲ್. ಅದರಲ್ಲೂ ಟಾಪ್ ಎಂಡ್ ಆಸ್ಟಾ ಸಿಗುತ್ತೆ ನೋಡಿ. i20 ಸಿಗುತ್ತೆ. ಬ್ಲಾಕ್ ಕಲರ್ ಸಕ್ಕತ್ತಾಗಿದೆ ಗಾಡಿ ಮಾತ್ರ ನೋಡೋಕೆ. ನೆಕ್ಸ್ಟ್ ಓಮ್ನಿ ಹೇಳಿ. ಓಮ್ನಿ ಬುಕ್ ಆಗಿದೆ ಆಲ್ರೆಡಿ. ಬುಕ್ ಆಯ್ತಾ? ನೆಕ್ಸ್ಟ್ ಇದು ನೋಡಬಹುದು. ಇನ್ನೊಂದು ಗ್ರ್ಯಾಂಡ್ i10 ಇದೆ, ಡೀಸೆಲ್ ಗಾಡಿ. ಇದು 2013 ಮಾಡಲ್, ಥರ್ಡ್ ಓನರ್. 13ನೇ ಮಾಡಲ್ ಡೀಸೆಲ್ i10 ನೋಡಿ. ಗ್ರ್ಯಾಂಡ್ i10. ಅದರಲ್ಲೂ ಗ್ರ್ಯಾಂಡ್ i10 ಥರ್ಡ್ ಓನರ್ಶಿಪ್, ಡೀಸೆಲ್ ಗಾಡಿ. ಒಳ್ಳೆ ಮೈಲೇಜ್ ಸಿಗುತ್ತೆ. ಆಂಡ್ರಾಯ್ಡ್ ಸಿಸ್ಟಮ್, ರಿವರ್ಸ್ ಕ್ಯಾಮೆರಾ ಎಲ್ಲ ಬಂದ್ಬಿಡುತ್ತೆ. 20+ ಮೈಲೇಜ್ ಆರಾಮಾಗಿ ಸಿಗುತ್ತೆ ನಿಮ್ಗೆ. ಇದ್ರಲ್ಲಿ ಮ್ಯಾಗ್ವಿಲ್ ಎಲ್ಲ ಬರೋದಿಲ್ಲ. ಟೈರ್ ಸ್ವಲ್ಪ ಕಡಿಮೆ ಇದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ ನಿಮ್ಗೆ. ಲೆದರ್ ಸೀಟ್ಸ್ ಎಲ್ಲ ಪ್ರೀಮಿಯಂ ಆಗಿದೆ. 2 ಕೀ ಬರುತ್ತೆ, ಡ್ಯುಯಲ್ ಕೀ. ಅದರಲ್ಲೂ ಒಂದು ಸೆಂಟ್ರಲ್ ಲಾಕಿಂಗ್ ಬರುತ್ತೆ. ಏನ್ ಪ್ರೈಸ್ ಹೇಳ್ತೀರಾ ಸರ್? ಸರ್ ಇದು ಪ್ರೈಸ್ ಬಂದ್ಬಿಟ್ಟು 3,10,000 ಮಾಡ್ತೀವಿ. 3,10,000ಕ್ಕೆ. ಅದರಲ್ಲೂ ಡೀಸೆಲ್ ಗ್ರ್ಯಾಂಡ್ i10 15 ಮಾಡಲ್ 13 ಮಾಡಲ್ ಡೀಸೆಲ್. ಓಕೆ, ಒಳ್ಳೆ ಪ್ರೈಸ್ ಇದೆ ನೋಡಿ. ಲೋನ್ ಬೇಕಾದ್ರೆ ಆಗುತ್ತೆ ನಿಮ್ಗೆ. ಅದು ಮಾಡ್ಕೊಡ್ತೀರಾ? ಓಕೆ, ಸೂಪರ್. ಯಾರಾದ್ರೂ 7 ಸೀಟರ್ ಅಲ್ಲಿ ಇನ್ನೋವಾ ಹುಡುಕ್ತಾ ಇದ್ರೆ 2 ಆಪ್ಷನ್ ಇದೆ. ಹೇಳಿ ಸರ್. ಓಕೆ, ಇನ್ನೋವಾದಲ್ಲಿ ನಿಮ್ಗೆ 2 ಆಪ್ಷನ್ ಇದೆ ಅಂತ ಹೇಳಿದ್ನಲ್ಲ ನೋಡಿ. ಈ ಗಾಡಿ ಕೂಡ ತುಂಬಾನೇ ಚೆನ್ನಾಗಿದೆ. ಅದರಲ್ಲೂ ಟಾಪ್ ಎಂಡ್ ಮಾಡಲ್ ಸಿಗ್ತಾ ಇದೆ ನಿಮ್ಗೆ. 2006 ಮಾಡಲ್ ಪೆಟ್ರೋಲ್ ವೇರಿಯಂಟ್. ಸರ್ ಒಂದು ಓಮಿನಿ ತಗೊಳಕ್ ಹೋದ್ರು 2,500,000 ಲಕ್ಷ ಕೊಡ್ತಾರೆ. ಅದೇ 2,500,000 ಲಕ್ಷಕ್ಕೆ ನಾನು ಇನ್ನೋವಾ ಕೊಡ್ತೀನಿ ನೋಡಿ. ಓಮ್ನಿ ರೇಟ್ ಅಲ್ಲಿ ಇನ್ನೋವಾ ಅಂತಿದ್ದೀರಾ? 2,500,000 ಲಕ್ಷ ಕೊಡ್ತೀನಿ. ಗಾಡಿ ಕಂಡೀಷನ್ ನೋಡಬಹುದು. ಪೆಟ್ರೋಲ್ ವೇರಿಯಂಟ್ 2,500,000 ಲಕ್ಷಕ್ಕೆ ನೋಡಿ. ಅದರಲ್ಲೂ ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಹಿಂದ್ಗಡೆ ಟೈರ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇದೆ. ಟಚ್ ಸ್ಕ್ರೀನ್ ಸಿಸ್ಟಮ್. ಓಕೆ, ಬಿಟ್ರೆ ಗಾಡಿಲಿ ಖರ್ಚು ಅಂದ್ರೆ ಹಿಂದ್ಗಡೆ ಒಂದು ಟೈಲ್ ಲ್ಯಾಂಪ್ ಹೋಗಿದೆ, ಹಾಕಿಸ್ಕೋಬೇಕು. ಅದು ಬಿಟ್ರೆ ಲೆದರ್ ಸೀಟ್ಸ್ ಎಲ್ಲ ಇದೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಟಚ್ ಸ್ಕ್ರೀನ್ಸ್ ಬರುತ್ತೆ ನಿಮ್ಗೆ. ಇದು ಟಾಪ್ ಎಂಡ್ ಮಾಡಲ್. ಜಸ್ಟ್ ಒಂದು ಓಮ್ನಿ ಪ್ರೈಸ್ ಅಲ್ಲಿ 2,500,000 ಲಕ್ಷಕ್ಕೆ ಇನ್ನೋವಾ. ಅದರಲ್ಲೂ 8 ಸೀಟರ್ ವೆಹಿಕಲ್ ಸಿಗ್ತಾ ಇದೆ. 2,500,000 ಲಕ್ಷಕ್ಕೆ ಕೊಡ್ತೀನಿ ಇನ್ನೋವಾನ. ಓಕೆ, ಒಳ್ಳೆ ಪ್ರೈಸ್ ಅಲ್ಲಿ ಇದೆ ನೋಡಿ. ಮಿಸ್ ಮಾಡ್ಕೋಬೇಡಿ ಈ ತರ ಆಫರ್ ಗಳನ್ನ. ನೆಕ್ಸ್ಟ್ ಇನ್ನೋವಾ ಇದೆ ಇನ್ನೊಂದು. ಇದ್ರ ಬಗ್ಗೆ ಹೇಳಿ ಸರ್. ಇನ್ನೋವಾ 2007 ಮಾಡಲ್, ಥರ್ಡ್ ಓನರ್ಶಿಪ್ ಆಗಿದೆ, ಡೀಸೆಲ್ ಗಾಡಿ. ಈ ಗಾಡಿನ 3,95,000 3,95,000ಕ್ಕೆ ಡೀಸೆಲ್ ಇನ್ನೋವಾ ಸಿಗ್ತಾ ಇದೆ ನೋಡಿ. ಮಾಡಲು 2007 ಮಾಡಲು. ಹೌದು ಸರ್. ಓಕೆ, ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಎಲ್ಲ ಇದೆ. ಇದರಲ್ಲೂ ಕೂಡ ಇಂಟೀರಿಯರ್ ಅಲ್ಲಿ ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ನೋಡಬಹುದು. ಸಿಸ್ಟಮ್ ಎಲ್ಲ ಬರುತ್ತೆ ನಿಮ್ಗೆ. 3,95,000 ರೂಪಾಯಿಗೆ ಆಗುತ್ತೆ ಈ ಗಾಡಿ. ಹಾಗೆ ಈಗ ಜಸ್ಟ್ ಒಂದು ಹೋಂಡಾ ಸಿಟಿ ಬಂತು. ಡೀಸೆಲ್ ವೇರಿಯಂಟ್ ಇದಾಗಿರುತ್ತೆ. ಹೇಳಿ ಬೈ. ಹೋಂಡಾ ಸಿಟಿ 2014 ಮಾಡಲ್, ಸಿಂಗಲ್ ಓನರ್ ಗಾಡಿ. ಗಾಡಿ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಡಿ-ಟೆಕ್ ಸಿಂಗಲ್ ಓನರಾ? ಡಿ-ಟೆಕ್ ಎಸ್ಯು ವೇರಿಯಂಟ್ ತುಂಬಾ ಚೆನ್ನಾಗಿದೆ. ಒಳ್ಳೆ ಮೈಲೇಜ್ ಬರುತ್ತೆ. ಓಕೆ, ಏರ್ ಬ್ಯಾಗ್, ABS, ಕ್ರೂಸ್ ಕಂಟ್ರೋಲ್ ಎಲ್ಲ ಬಂದ್ಬಿಡುತ್ತೆ. ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಮ್ಯಾನ್ಯಲ್ ವೇರಿಯಂಟ್ ಆಗಿರುತ್ತೆ ನೋಡಬಹುದು. ಸೀಟ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಎಕ್ಸ್ಟೀರಿಯರ್ ಇಂಟೀರಿಯರ್ ತುಂಬಾ ವೆಲ್ ಮೇಂಟೈನ್ ಆಗಿರ್ತಕ್ಕಂಥ ವೆಹಿಕಲ್. ಮತ್ತೆ ನಿಮ್ಗೆ ಹಿಂದ್ಗಡೆ AC ವೈನ್ಸ್ ಎಲ್ಲ ಬರುತ್ತೆ. ಎಲ್ಲ ಆಪ್ಷನ್ ಬಂದ್ಬಿಡಿದ್ರೆ ಒಂದೇ ಒಂದು ಮ್ಯಾಗ್ವಿಲ್ ಒಂದೇ ಮಿಸ್ಸಿಂಗ್ ಇರುತ್ತೆ. ಬಾಡಿ ಲೈನ್ಸ್ ಸಕ್ಕತ್ತಾಗಿದೆ. ಸಿಂಗಲ್ ಸ್ಕ್ರಾಚ್ ಇಲ್ಲ. ಜಸ್ಟ್ ಬಂದ್ರು ಇವಾಗಷ್ಟೇ ಇವ್ರದೇ ಶೋರೂಮ್ ಅಲ್ಲಿ ಇಲ್ಲೇ ತೊಳೆದು ಬಿಟ್ರು ಗಾಡಿನ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಏನ್ ಪ್ರೈಸ್ ಹೇಳ್ತೀರಾ ಸರ್? ಇದು ಬಂದ್ಬಿಟ್ಟು
5 ಲಕ್ಷ ಹೇಳ್ತಾ ಇರೋದು ಹಾ 4,65,000 ಕೊಡೋಣ. 4,65,000ಕ್ಕೆ ಅದರಲ್ಲೂ ಸಿಂಗಲ್ ಡೀಸೆಲ್ ಹೋಂಡಾ ಸಿಟಿ ನೋಡ್ಬೋದು ಹಂಗೆ ಹೊಂಡಾ ಶೈನ್ ಇದೆ 2020 ಮಾಡಲ್ ಈ ಗಾಡಿ. ಹಾ ಇದನ್ನ ಬರೀ 45,000 ಕೊಡ್ತೀನಿ ನೋಡಿ. 45,000ಕ್ಕೆ ಹೋಂಡಾ ಶೈನ್ ಆಗುತ್ತೆ ನೋಡಿ. 2020 ಮಾಡಲ್ 20 ಮಾಡಲು. ಹಾಗೆ ನಮ್ಮ ಹತ್ರ ಒಂದು ಇನೋವಾ ಇದೆ, ಅದರಲ್ಲೂ ಡೀಸೆಲ್ ವೇರಿಯಂಟ್ ಹುಡುಕೋರಿಗೆ ಒಂದು ಇನೋವಾ ಟಾಪ್ ಎಂಡ್ ಇದೆ. ಹೇಳಿ. ಇನೋವಾ ವಿ ವರ್ಷನ್ 2011 ಮಾಡಲ್, ಸೆಕೆಂಡ್ ಓನರ್ಶಿಪ್. ಹಾ 1,59,000 ಡಬಲ್ ಮಿಸ್ಟೇಕ್ ಗಾಡಿ. ಶೋರೂಮ್ ಹಿಸ್ಟ್ರಿ ಇದೆಯಾ? ಓಕೆ ಸೂಪರ್. ಸರ್ವಿಸ್ ಆಗಿದೆ, 4 ಬ್ರ್ಯಾಂಡ್ ನ್ಯೂ ಟೈರ್. ಬ್ರ್ಯಾಂಡ್ ನ್ಯೂ ಟೈರು, ಮ್ಯಾಕ್ ವಿಲ್ ಎಲ್ಲ ಬರುತ್ತೆ ನೋಡ್ಬೋದು. ಇಂಟೀರಿಯರ್ ನೋಡಿ, ಲೆದರ್ ಸೀಟ್ಸ್ ಎಲ್ಲ ತುಂಬಾ ಪ್ರೀಮಿಯಂ ಆಗಿ ಮೇಂಟೈನ್ ಆಗಿದೆ. ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಡ್ಯುಯಲ್ ಏರ್ ಬ್ಯಾಗು, ಲೆದರ್ ಸೀಟ್ಸ್ ಎಲ್ಲ ಬರ್ತಕ್ಕಂಥ ವೆಹಿಕಲ್ಲು. ನಿಮಗೆ 8 ಸೀಟರ್ ವೆಹಿಕಲ್ ಬರುತ್ತೆ ಇದು ಅಲ್ವಾ? 8 ಸೀಟರ್ ವೆಹಿಕಲ್ಲು, ಟಾಪ್ ಎಂಡ್ ಮಾಡಲು. ಏನು ಪ್ರೈಸ್ ಹೇಳ್ತೀರಾ ಬೈ? 7,70,000 ಹಾಂ 6,70,000 ಆಗುತ್ತೆ. 6,70,000 ರೂಪಾಯಿಗೆ ಅದು ಇನೋವಾ ಟಾಪ್ ಎಂಡ್ ಮಾಡಲ್ ಆಗುತ್ತೆ. ಡೀಸೆಲ್ ವೇರಿಯಂಟ್ 11 ಮಾಡಲ್ ಆಗುತ್ತೆ. ಅದರಲ್ಲೂ ಸೆಕೆಂಡ್ ಓನರ್, ಜಸ್ಟ್ ಸೆಕೆಂಡ್ ಓನರ್ ವಿತ್ ಶೋರೂಮ್ ಹಿಸ್ಟ್ರಿ ಇರ್ತಕ್ಕಂಥ ವೆಹಿಕಲ್. ನೋಡಿ, ಯಾರಾದ್ರೂ ವರ್ಣ ಹುಡುಕ್ತಾ ಇದ್ರೆ ಅದರಲ್ಲೂ ಟಾಪ್ ಎಂಡ್ ಮಾಡಲ್ SX ವೇರಿಯಂಟ್ ಇದೆ. ಹೇಳಿ ಸರ್. ಸರ್ SX ವೇರಿಯಂಟ್ 2013 ಮಾಡಲ್, ಹಾ ಥರ್ಡ್ ಓನರ್ಶಿಪ್. ಕಂಡೀಷನ್ ತುಂಬಾ ಚೆನ್ನಾಗಿದೆ. ಡೀಸೆಲ್ ಪೆಟ್ರೋಲ್ ಸರ್ ಇದು? ಡೀಸೆಲ್ ಗಾಡಿ ಸರ್. ಡೀಸೆಲ್ ಗಾಡಿ, ಶೋರೂಮ್ ಹಿಸ್ಟ್ರಿ. ಶೋರೂಮ್ ಹಿಸ್ಟ್ರಿ ಇರೋ ಗಾಡಿ, ತುಂಬಾ Okay. ಚೆನ್ನಾಗಿದೆ. ವಿತ್ ಬ್ರ್ಯಾಂಡ್ ನ್ಯೂ ಟೈರ್ ಎಲ್ಲ ಇದೆ. ಬ್ರ್ಯಾಂಡೆಡ್ ಸೀಟ್ ಕವರ್ಸ್ ಇದೆ. ಹಾ ಗಾಡಿ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ. ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರ್ತಕ್ಕಂಥ ವೆಹಿಕಲ್, ಟಾಪ್ ಎಂಡ್ ಮಾಡಲ್ ಆಗಿರುತ್ತೆ. SX ವೇರಿಯಂಟ್ ಡೀಸೆಲ್ ವಿತ್ ಸರ್ವಿಸ್ ಹಿಸ್ಟ್ರಿ ಇರ್ತಕ್ಕಂಥ ವೆಹಿಕಲ್. ಏನ್ ಪ್ರೈಸ್ ಹೇಳ್ತೀರಾ ಸರ್? ಸರ್ 4,25,000 ಮಾಡ್ಕೊಡ್ತೀನಿ. 4,25,000ಕ್ಕೆ 13 ಮಾಡಲು, 13 ಮಾಡಲ್ ಮಾಡ್ಕೊಡ್ತೀನಿ. ಅದರಲ್ಲೂ ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್, ಟಾಪ್ ಎಂಡ್ ವೇರಿಯಂಟ್. ಓಕೆ, ಅದರಲ್ಲೂ ವರ್ಣ ಸಿಗುತ್ತೆ ನೋಡಿ. ನೆಕ್ಸ್ಟ್ ಸ್ಯಾಂಟ್ರೋ. ಯಾರಾದ್ರೂ ಲೋ ಬಜೆಟ್ ಅಲ್ಲಿ ಹುಡುಕ್ತಾ ಇದ್ರೆ ಒಂದು ಲೋ ಬಜೆಟ್ ಅಲ್ಲಿ ಸ್ಯಾಂಟ್ರೋ ಇದೆ ನೋಡಿ. ಸ್ಯಾಂಟ್ರೋ ಇದೆ 2001 ಮಾಡಲ್. ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ. ಹಾ ಕಸ್ಟಮರ್ ಹತ್ರ ಎಕ್ಸ್ಚೇಂಜ್ ಅಲ್ಲಿ ತಗೊಂಡಿರೋ ಗಾಡಿ. ಹಾ ಕಸ್ಟಮರ್ ಬೈ ಮಾಡಿ ಎಕ್ಸ್ಚೇಂಜ್ ಮಾಡಿರೋ ಗಾಡಿ ತಗೊಂಡ್ ರೇಟ್ ಅಲ್ಲಿ ಕೊಡ್ತೀನಿ. 35,000 ಸ್ಯಾಂಟ್ರೋ ಕೊಡ್ತೀನಿ ನೋಡಿ. 35,000ಕ್ಕೆ ಸ್ಯಾಂಟ್ರೋ ಸಿಗುತ್ತೆ. ಕಲಿಯೋರ್ ಇದ್ರೆ ತಗೊಂಡ್ಬೋದು. ಗಾಡಿ ಇಂಜಿನ್ ಕಂಡೀಷನ್ ತುಂಬಾನೇ ಚೆನ್ನಾಗಿರುತ್ತೆ. ವೆಂಕಟೇಶ್ವರ ಕಾರ್ಸ್ ಅಲ್ಲಿ ಯಾವುದೇ ಗಾಡಿ ತಗೊಂಡ್ಲಿ, ಇನ್ ಕೇಸ್ ಬಾಡಿ ಲೈನ್ ಅಲ್ಲಿ ಏನೋ ತೊಂದರೆ ಇದ್ರೆ ಇಂಜಿನ್ ಸೂಪರ್ ಆಗಿರುತ್ತೆ. ಬಾಡಿ ಲೈನ್ ಅಲ್ಲಿ ಪೇಂಟ್ ಶೇಡ್ ಆಗಿದೆ, ಹಾ. ಇಂಜಿನ್ ಎಲ್ಲ ಚೆನ್ನಾಗಿದೆ. ಹಾ ಅದನ್ನ ಬಿಟ್ರೆ ಸಣ್ಣ ಪುಟ್ಟ ರಸ್ಟಿಂಗ್ ಇದೆ. ಬಿಟ್ರೆ ಹಾ ಗಾಡಿ ಚೆನ್ನಾಗಿದೆ. ಕಲಿಯೋರಾಗಿರ್ಲಿ ತಗೊಳ್ಳೋರಾಗಿರ್ಲಿ, ಹಾ ಇನ್ನೇನ್ ಸರ್ ಸ್ಕ್ರಾಪ್ ಹಾಕಿದ್ರೆ 30,000 ಸಿಗುತ್ತೆ. ರನ್ನಿಂಗ್ ಕಂಡೀಷನ್ ಗಾಡಿ ಕೊಡ್ತೀನಿ. ರನ್ನಿಂಗ್ ಕಂಡೀಷನ್ 35,000 ಕೊಡ್ತೀನಿ, ತಗೊಂಡು ಹೋಗ್ಬೋದು ಜಸ್ಟ್ ಆರಾಮಾಗಿ. 35,000 ಸಿಗುತ್ತೆ ನೋಡಿ. ಸೂಪರ್. ನೆಕ್ಸ್ಟ್ ಇದು. ಹಾಗೆ ಇನ್ನ ಸ್ವಲ್ಪ ಬೈಕ್ಗಳು ಇದಾವೆ ಸ್ಟಾಕ್ ಅಲ್ಲಿ. ಹೇಳಿ. ಸರ್ ಜುಪಿಟರ್ ಇದೆ 2023 ಮಾಡಲ್, ಸಿಂಗಲ್ ಓನರ್ ಗಾಡಿ. ಇದನ್ನು ಕೂಡ ಹಾ 11,000 ಓಡಿರೋದು. 23 ಮಾಡಲ್, 75,000 ಕೊಡ್ತೀನಿ. 75,000ಕ್ಕೆ ಜಸ್ಟ್ 11,000 ಓಡಿರೋ ಮಾಡಲು, ಅದರಲ್ಲೂ 23 ಮಾಡಲ್ ಸಿಗುತ್ತೆ ನೋಡಿ. 23 ಮಾಡಲ್ ಆನ್ ಟೇಬಲ್ ಬರಲಿ, ಇನ್ನೂ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಮಾಡ್ಕೊಡ. ಇನ್ನೂ ಹೆಚ್ಚು ಕಡಿಮೆ ಆಗುತ್ತಾ? ಹೌದು ಸರ್. ಸೂಪರ್ ಸರ್. ನೆಕ್ಸ್ಟ್ ಸರ್ ಇದು 2024 ಮಾಡಲ್, ಹಾ CB ಶೈನ್. ಹಾ ಬರೀ 4,000 ಓಡಿದೆ. ಜಸ್ಟ್ 4,000 ಓಡಿದೆ ಈ ಗಾಡಿ. 24 ಮಾಡಲ್. ಹಾ ಈ ಗಾಡಿನೂ ಅಷ್ಟೇ 75,000 ಕೊಡ್ತೀನಿ. 75,000ಕ್ಕೆ ನೋಡಿ. 24 ಮಾಡಲು, ಜಸ್ಟ್ 4,000 ಓಡಿರೋದು. ನೀವು ಶೋರೂಮ್ಗೆ ಹೋಗ್ತೀನಿ ಅಂದ್ರೆ 1.5 ಲಕ್ಷ ಕಡಿಮೆ ಇಲ್ಲ. ಈಗ 1.30 ಹೊಸ ಗಾಡಿ ತಗೊಳ್ಳೋದು, 4,000 ಓಡಿರೋದು, ಇನ್ನೇನಿಲ್ಲ. ಹೊಸ ಗಾಡಿನೇ, ಹೊಸ ಗಾಡಿನೇ ಆರಾಮಾಗಿ ತಗೋಬಹುದು. 75,000 Okay. ಕೊಡಿ ಗಾಡಿ ತಗೊಳ್ಳಿ. ಕಡಿಮೆ ಆಗಿದೆ ನೋಡಿ. ಬಿಡಬೇಡಿ. ಲೋನ್ ಬೇಕಾ? ಲೋನ್ ಆಗುತ್ತಾ? ಲೋನ್ 2 ವೀಲರ್ ಯಾವ್ದು ಲೋನ್ ಮಾಡ್ತಾ ಇಲ್ಲ. ಫುಲ್ ಕ್ಯಾಶ್ ಬಂದವರಿಗೆ ಆಪ್ಷನ್. ಫುಲ್ ಕ್ಯಾಶ್ ಬರ್ಬೇಕಾಗುತ್ತೆ. ನೆಕ್ಸ್ಟ್ ಅದಿದ್ಯಾ? ಇನ್ನೊಂದು ಅಷ್ಟೇ ಹೊಂಡಾ ಶೈನ್ ಇದೆ. ಹಾ